ವೆಲ್ಕಮ್ ಟು MCIT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾನಿವತ್ತು ಟ್ಯಾಲಿ ಪ್ರೈಮಲ್ಲಿ ಐಟಮ್ ಕ್ರಿಯೇಷನ್ ಮಾಡೋದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಚೂಸ್ ಮಾಡಿರೋ ವರ್ಷನ್ ಬಂದು ಇಟ್ಸ್ ಅ ಲೇಟೆಸ್ಟ್ ವರ್ಷನ್ ಟ್ಯಾಲಿ 5.1. ಟ್ಯಾಲಿ 3 ಎಬೋದಲ್ಲಿ ನನಗೇನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ ಇದೇ ಥರ ಸಿಗುತ್ತೆ. ಟ್ಯಾಲಿ 3ಗಿಂತ ಬಿಲೋ ವರ್ಷನಲ್ಲಿ ಸ್ವಲ್ಪ ಡಿಫ್ರೆಂಟ್ ಇತ್ತು, ಈಗ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಇದೆ ನಿಮ್ಗೆ ಐಟಮ್ ಕ್ರಿಯೇಷನ್ ಅಲ್ಲಿ. ಆ ಡಿಫ್ರೆನ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟು ಗೇಟ್ ವೇ ಆಫ್ ಟ್ಯಾಲಿಯಿಂದ ನಾವು ಕ್ರಿಯೇಟ್ ಅಂತ ಹೋಗ್ಬೇಕಾಗುತ್ತೆ. ಕ್ರಿಯೇಟ್ ಅಲ್ಲಿ ಅಂಡರ್ ಇನ್ವೆಂಟ್ರಿ ಮಾಸ್ಟರ್ ನಿಮಗೆ ಒಂದಷ್ಟು ಆಪ್ಷನ್ಸ್ ಇದೆ. ಸ್ಟಾಕ್ ಗ್ರೂಪ್, ಸ್ಟಾಕ್ ಕ್ಯಾಟಗರಿ, ಸ್ಟಾಕ್ ಐಟಮ್, ಯೂನಿಟ್, ಗೋಡೌನ್ ಅಂತೆಲ್ಲ. ಸೊ ದಟ್ ಇದೆಲ್ಲ ಏನೇನು ಅಂತ ಹೇಳ್ತಾ ಹೋಗ್ತೀನಿ. ಸ್ಟಾಕ್ ಗ್ರೂಪ್ ಅಂದೇನು, ಸ್ಟಾಕ್ ಕ್ಯಾಟಗರಿ ಅಂದೇನು, ಸ್ಟಾಕ್ ಐಟಮ್ ಅಂದೇನು, ಯೂನಿಟ್ ಅಂದ್ರೆ ಏನು ಅಂತ. ಸೊ ಫಸ್ಟ್ ನಾನು ಒಂದಷ್ಟು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಗ್ರೂಪ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಒಂದು ಬಿಸ್ನೆಸ್ ಸೆಕ್ಟರ್ನ ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ಒಂದು ಎಲೆಕ್ಟ್ರಾನಿಕ್ ಬಿಸ್ನೆಸ್, ಒಂದು ಮೊಬೈಲ್ ಅಥವಾ ಚಾರ್ಜರ್, ಪವರ್ ಬ್ಯಾಂಕ್ ನ ಸೇಲ್ ಮಾಡೋ ಒಂದು ಬಿಸ್ನೆಸ್ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತಗೊಳಕ್ ಇಷ್ಟಪಡ್ತೀನಿ. ಫಸ್ಟ್ ಸ್ಟಾಕ್ ಗ್ರೂಪ್ಸ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಗ್ರೂಪ್ಸ್ ಏನೇನು ಬರುತ್ತೆ, ನನ್ನ ಹತ್ರ ಇರೋ ಬ್ರ್ಯಾಂಡ್ಸ್ ಯಾವ ಡಿಫ್ರೆಂಟ್ ಕೈಂಡ್ ಆಫ್ ಬ್ರ್ಯಾಂಡ್ಸ್ ಇದೆ ಅಂತ. ಈಗ ಸ್ಯಾಮ್ಸಂಗ್. ಸೊ ಅದು ಬಿಟ್ಟು ನಾನು ಯಾವ ಇನ್ಫಾರ್ಮೇಶನ್ ಫಿಲ್ ಮಾಡಲ್ಲ, ಜಸ್ಟ್ ನಾನು ನೇಮ್ ಜಾಗದಲ್ಲಿ ಸ್ಯಾಮ್ಸಂಗ್ ಅಂತ ಹಾಕ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಯಾಕೆ HSN ಕೋಡ್ ಆಗ್ತಾ ಇಲ್ಲ, ಯಾಕೆ GST ರೇಟ್ ಆಗ್ತಾ ಇಲ್ಲ ಅಂತ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಸ್ಯಾಮ್ಸಂಗ್, ದೆನ್ MI, ದೆನ್ ಮೋಟೋ, ದೆನ್ ನಿಮಗೆ ಓಪೋ, ವಿವೋ, ಈ ತರ ನಿಮ್ದು ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಆ ಬ್ರ್ಯಾಂಡ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಬ್ರ್ಯಾಂಡ್ಸ್ ಎಲ್ಲ ಕ್ರಿಯೇಟ್ ಆಯ್ತು ಸ್ಟಾಕ್ ಗ್ರೂಪ್ ಅಲ್ಲಿ. ನೆಕ್ಸ್ಟ್ ಸ್ಟಾಕ್ ಕ್ಯಾಟಗರಿ, ಏನೇನು ಕ್ಯಾಟಗರಿ ಬರುತ್ತೆ, ಮೊಬೈಲ್ ಅಂತ ಹಾಕ್ತಾ ಇದ್ದೀನಿ, ಚಾರ್ಜರ್ ಅಂತ ಹಾಕ್ತಾ ಇದ್ದೀನಿ, ಪವರ್ ಬ್ಯಾಂಕ್ಸ್ ಅಂತ ಹಾಕ್ತಾ ಇದ್ದೀನಿ, ಅಥವಾ ಪವರ್ ಬ್ಯಾಕಪ್ಸ್ ಏನ್ ಬೇಕಾದ್ರೆ ಕರಿಬಹುದು. ಬ್ಯಾಂಕ್ಸ್, ಪವರ್ ಬ್ಯಾಕಪ್, ಪವರ್ ಬ್ಯಾಂಕ್. ನೆಕ್ಸ್ಟ್ ಹೆಡ್ಫೋನ್ಸ್. ಸೊ ಈ ತರ ಒಂದಷ್ಟು ಕ್ಯಾಟಗರಿ ಕ್ರಿಯೇಟ್ ಮಾಡಿದೆ. ಈಗ ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡ್ತೀನಿ. ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಯೂನಿಟ್ ನ ಕ್ರಿಯೇಟ್ ಮಾಡ್ತೀನಿ. ಅಂದ್ರೆ ನನ್ನ ಬಿಸ್ನೆಸ್ ಅಲ್ಲಿರೋ ಐಟಮ್ಸ್ ನ ನಾನು ಯಾವ ಯೂನಿಟ್ ಅಲ್ಲಿ ಕನ್ಸಿಡರೇಷನ್ ತಗೊಂತೀನಿ ಅಂತ. ಲೈಕ್ ಕೆಜಿ, ಲೀಟರ್, ಮೀಟರ್, ಪೀಸಸ್, ನಂಬರ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ಇವಾಗ ಮೊಬೈಲ್ ಬಿಸ್ನೆಸ್ ನ ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದ್ರಿಂದ ನಂಬರ್ಸ್ ಅಂತಾನೆ ತಗೊಂತೀನಿ. NOS ಅಂತ. ನಂಬರ್ಸ್ ಶಾರ್ಟ್ ಫಾರ್ಮ್ ಬಂದು NOS. ಫಾರ್ಮಲ್ ನೇಮ್ ಇಸ್ ನಂಬರ್. ಇಲ್ಲಿ ಅದೇ ಯೂನಿಟ್ ಕ್ವಾಂಟಿಟಿ ಕೋಡ್ ಇದು ಮ್ಯಾಂಡೇಟರಿ ಇರುತ್ತೆ ಹಾಕೋದು. NOS ನಂಬರ್ಸ್ ಅಂತ ನಿಮ್ಗೆ ಇಲ್ಲಿ ಸಿಗುತ್ತೆ, ಅವೈಲಬಲ್ ಇರುತ್ತೆ ಟ್ಯಾಲಿ ಲಿಸ್ಟ್ ಆಫ್ UQC ಅಲ್ಲಿ. ಇಲ್ಲಿ ಹಾಕ್ಲಿಲ್ಲ ಅಂದ್ರೂ ಸೇವ್ ಆಗುತ್ತೆ, ನಿಮ್ದು ಬಿಲ್ ಎಲ್ಲ ಆಗುತ್ತೆ. ಬಟ್ ನಿಮ್ಗೆ GST ಫೈಲಿಂಗ್ ಮಾಡುವಾಗ UQC ಕೋಡ್ ಹಾಕಿಲ್ಲ ಅಂತ ನಿಮ್ಗೆ ಅದು ನೋಟಿಫೈ ಮಾಡುತ್ತೆ. ಹಾಗಾಗಿ ನೀವು ಯೂನಿಟ್ಸ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇದನ್ನ ಹಾಕೊಳ್ಳೋದು ಒಳ್ಳೇದು. ಸೊ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಬೇಕಾಗಿಲ್ಲ, ಬಿಕಾಸ್ ನಾನು ತಗೊಂತಿರೋದು ನಂಬರ್ ಅಂತ. ಬಿಕಾಸ್ ನಂಬರ್ ಅಂತ ಬಂದಾಗ 1 2 3 4 10 15 100 ಈ ತರನೇ ರೌಂಡೆಡ್ ಯೂನಿಟ್ಸ್ ನೇ ಕೊಡೋದು. ಕೆಜಿ, ಲೀಟರ್, ಮೀಟರ್, ಸ್ಕ್ವೇರ್ ಫೀಟ್, ಸ್ಕ್ವೇರ್ ಮೀಟರ್ ಅಂತ ಬಂದಾಗ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ನ ನಾವು ಯೂಸ್ ಮಾಡಬಹುದು. ಸೊ ಈಗ ನಾನು ಯೂನಿಟ್ ನ ಕ್ರಿಯೇಟ್ ಮಾಡಾಯ್ತು. ಈಗ ಸ್ಟಾಕ್ ಐಟಮ್ ಅಂತ ಬರ್ತಾ ಇದ್ದೀನಿ. ಈಗ ಬರೋದು ಐಟಮ್ಸ್ ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋ ಆಕ್ಚುಲ್ ಸ್ಟೆಪ್. ಸೊ ಸ್ಟಾಕ್ ಐಟಮ್ ಅಂತ ಬಂದೆ. ನಾನು ಆಗ್ಲೇ ನಿಮಗೆ ಗ್ರೂಪ್ಸ್ ನ ಕ್ರಿಯೇಟ್ ಮಾಡಿದ್ದೀನಿ. ಸ್ಯಾಮ್ಸಂಗ್, MI, ವಿವೋ, ಒಪ್ಪೋ, ಮೋಟೋ ಅಂತ. ಈಗ ಒಂದು ಫೋನ್ ಹೆಸರು ಹಾಕ್ತಾ ಇದ್ದೀನಿ, ಮೋಟೋ ಎಡ್ಜ್ 50 ಅಲ್ಟ್ರಾ ಅಥವಾ 50 ಪ್ರೋ ಅಂತ ಒಂದು ಐಟಮ್ ಹೆಸರು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಪಾರ್ಟ್ ನಂಬರ್ ಅಂತ ಒಂದು ಆಪ್ಷನ್ ಇದೆ. ವಾಟ್ ಈಸ್ ಪಾರ್ಟ್ ನಂಬರ್? ಪಾರ್ಟ್ ನಂಬರ್ ಅಂತಂದ್ರೆ ಇಟ್ಸ್ ಅ ಬಾರ್ಕೋಡ್ ನಂಬರ್. ಈಗ ನಾನು ರಿಸೀವ್ ಮಾಡೋ ಆ ಪ್ರಾಡಕ್ಟ್ ಮೇಲೆ ಒಂದು ಬಾರ್ಕೋಡ್ ಬಂದಿರುತ್ತೆ. ಆ ಬಾರ್ಕೋಡ್ ಅಲ್ಲಿ ಒಂದು ನಂಬರ್ ಇರುತ್ತೆ. ನಿಮ್ಗೆ ಲೈಕ್ ಎಕ್ಸಾಂಪಲ್ ಅಂದ್ರೆ ನಾನೀಗ ಗೂಗಲ್ ಇಂದ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ನೋಡಿ, ಈಗ ಒಂದು ಎಕ್ಸಾಂಪಲ್ ಒಂದು ಇಮೇಜ್ ಹಾಕ್ತಾ ಇದ್ದೀನಿ ಬಾರ್ಕೋಡ್ದು. ಬಾರ್ಕೋಡ್ ಕೆಳಗಡೆ ಒಂದು ನಂಬರ್ ಇದೆ ನೋಡಿ, 0705632441947 ಅಂತ. ಸೊ ದಟ್ ಆ ಬಾರ್ಕೋಡ್ ನಂಬರ್ನ ನಾನೀಗ ಈ ಪಾರ್ಟ್ ನಂಬರ್ ಜಾಗದಲ್ಲಿ ಪೇಸ್ಟ್ ಮಾಡಿದ್ರೆ, ಸೊ ನಾನು ಬಿಲ್ಲಿಂಗ್ ಮಾಡುವಾಗ ಐಟಮ್ನ ಪಿಕ್ ಮಾಡುವಾಗ ಐಟಮ್ ಜಾಗದಲ್ಲಿ ಬಂದು ಜಸ್ಟ್ ಆ ಬಾರ್ಕೋಡ್ ಸ್ಕ್ಯಾನರ್ ರೀಡರ್ನ ನನ್ನ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿದ್ರೆ, ನಾನು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಐಟಮ್ ಆಟೋಮೆಟಿಕ್ ಆಗಿ ಅಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ. ಅಂದ್ರೆ ನಾನು ಮ್ಯಾನ್ಯಲ್ ಆಗಿ ಐಟಮ್ ನೇಮ್ನ ಮೋಟೋ ಎಡ್ಜ್ 50 ಅಂತ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಬಾರ್ಕೋಡ್ ರೀಡರ್ ಇಂದ ಸ್ಕ್ಯಾನ್ ಮಾಡಿದ್ರೆ ಸಾಕು. ನೀವೀಗ ಡಿಮಾರ್ಟು, ಆಮೇಲೆ ಮಾರ್ಟಲ್ಲೆಲ್ಲ, ಗ್ರಾಸರೀಸ್ ಮಾರ್ಟಲ್ಲೆಲ್ಲ ನೋಡಿರ್ತೀರ, ಅವ್ರ ಐಟಮ್ ಒಂದೊಂದೇ ಟೈಪ್ ಮಾಡ್ತಾ ಕೊರಲ್ಲ. ಅವ್ರು ಜಸ್ಟ್ ಆ ಪ್ರಾಡಕ್ಟ್ನ ಸ್ಕ್ಯಾನ್ ಮಾಡ್ತಾರೆ ಲೆನ್ಸ್ ಹತ್ರ ಹಿಡಿದು. ಅದು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಐಟಮ್ ಹೆಂಗೆ ಅಲ್ಲಿ ಬಿಲ್ಲಿಂಗ್ ಸಾಫ್ಟ್ವೇರ್ ಅಲ್ಲಿ ಬಂದು ಕುತ್ಕೊಂಡ್ಬಿಡುತ್ತಲ್ಲ, ಅದೇ ತರನೇ ಇದು. ಸೊ ಬಾರ್ಕೋಡ್ ಅಲ್ಲಿರೋ ಬಾರ್ಕೋಡ್ ಕೆಳಗಿರೋ ನಂಬರ್ನ ನಾವು ಇಲ್ಲಿ ಪಾರ್ಟ್ ನಂಬರ್ ಜಾಗದಲ್ಲಿ ಹಾಕಿರಬೇಕು. ಇದು ರಿಲೇಟೆಡ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಬಾರ್ಕೋಡ್ ರೀಡರ್ ಮಷೀನ್ ಅಲ್ಲಿ ಹೆಂಗ್ ವರ್ಕ್ ಮಾಡುತ್ತೆ ಅಂತ ನಾನು ಅದೇ ಒಂದು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಲೈವ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಸೊ ದಟ್ ಪಾರ್ಟ್ ನಂಬರ್ ಹಾಕ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್, ನಾನು ಡಿಸ್ಕ್ರಿಪ್ಷನ್ ಏನ್ ಟೈಪ್ ಮಾಡ್ತೀನಿ ಅದು ಈ ಐಟಮ್ನ ಇನ್ವೆಸ್ಟ್ ಮಾಡುವಾಗ ಪಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಡಿಸ್ಕ್ರಿಪ್ಷನ್ ಬರುತ್ತೆ. ಈಗ ಎಕ್ಸಾಂಪಲ್ ನಾನು ವಿತೌಟ್ ಚಾರ್ಜರ್ ಅಂತನೋ,
ಈ ತರ ಸುಮ್ಮನೆ ಒಂದು ಡಿಸ್ಕ್ರಿಪ್ಷನ್ ಬರಿತೀನಿ, ನಿಮ್ಗೆ ತೋರಿಸ್ತೀನಿ ಡೆಮೋಲಿ ಹೆಂಗ್ ಬರುತ್ತೆ ಅಂತ. ನೆಕ್ಸ್ಟ್ ಅಂಡರ್ ಇದು ಗ್ರೂಪ್ಸ್. ಸೊ ಇದು ಮೋಟೋ ಫೋನ್ ಆಗಿರೋದ್ರಿಂದ ಮೋಟೋ ನಾನು ಅಲ್ಲಿ ಕ್ರಿಯೇಟ್ ಮಾಡಿರೋ ಎಲ್ಲ ಗ್ರೂಪ್ಸ್ ಇಲ್ಲಿದೆ ನೋಡಿ, MI, ಮೋಟೋ, ಓಪೋ, ಸ್ಯಾಮ್ಸಂಗ್, ವಿವೋ, ಮೋಟೋ ಅಂತ ಸೆಲೆಕ್ಟ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಇಟ್ಸ್ ಕ್ಯಾಟಗರಿ, ಇದು ಬಂದು ಮೊಬೈಲ್ ಕ್ಯಾಟಗರಿ. ನನ್ನ ಮೊಬೈಲ್ ಇದು ಚಾರ್ಜರ್ ಆಗಿದೆ, ಚಾರ್ಜರ್ ತಗೋತಿದೆ, ಹೆಡ್ಫೋನ್ ಆಗಿದೆ, ಹೆಡ್ಫೋನ್ ತಗೋತಿದ್ದು, ಇದು ಮೊಬೈಲ್ ಕ್ಯಾಟಗರಿ, ಹಾಗಾಗಿ ಮೊಬೈಲ್ ಅಂತ ತಗೋತಾ ಇದೀನಿ. ನೆಕ್ಸ್ಟ್ ನಂಬರ್ಸ್, ನಾನು ಕ್ರಿಯೇಟ್ ಮಾಡಿರೋ ಯೂನಿಟ್ ಇಲ್ಲಿ ಬಂದಿದೆ, ನಾನು ನಂಬರ್ ಅಂತ ಪಿಕ್ ಮಾಡ್ತಾ ಇದ್ದೀನಿ. ದೆನ್ GST ಅಪ್ಲಿಕಬಿಲಿಟಿ ಅಪ್ಲಿಕಬಲ್. ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಟ್ಯಾಲಿ 3.0 ಬಿಲೋ ವರ್ಷನ್ ನಲ್ಲಿ GST ಅಪ್ಲಿಕಬಿಲಿಟಿ ಆದ್ಮೇಲೆ ಸೆಟ್ ಆಲ್ಟರ್ GST ಡೀಟೇಲ್ ಎಸ್ ಅಂತ ಕೇಳ್ತಾ ಇತ್ತು. ಎಸ್ ಅಂತ ಮಾಡಿ ಒಳಗೆ ಹೋದ್ಮೇಲೆ ಅಲ್ಲಿ HSN ಕೋಡ್ GST ನಂಬರ್ ಹಾಕಕ್ ಹೇಳ್ತಾ ಇತ್ತು, GST ರೇಟ್ ಹಾಕಕ್ ಹೇಳ್ತಾ ಇತ್ತು. ಸೊ ದಟ್ 3.0 ಅಂಡ್ ಎಬೋ ವರ್ಷನ್ಸ್ ಅಲ್ಲಿ ಆ ತರ ಆಪ್ಷನ್ಸ್ ಇಲ್ಲ, ನಿಮ್ಗೆ ಡೈರೆಕ್ಟ್ ಇನ್ನು ಈಸಿ ಮಾಡಿದ್ದಾರೆ. GST ಅಪ್ಲಿಕಬಿಲಿಟಿ ಅಪ್ಲಿಕಬಲ್ ಅಂತ ಕೊಟ್ಟ ತಕ್ಷಣ ಇಲ್ಲಿ HSN ರಿಲೇಟೆಡ್ ಡೀಟೇಲ್ ಅಂತ ಕೇಳುತ್ತೆ. ಇಲ್ಲಿ 3 ಲೆವೆಲ್ ಇರುತ್ತೆ, ಆಸ್ ಪರ್ ಕಂಪನಿ ಅವರ ಸ್ಟಾಕ್ ಗ್ರೂಪ್, ಸ್ಪೆಸಿಫೈಡ್ ಡೀಟೇಲ್, ಯೂಸ್ GST ಕ್ಲಾಸಿಫಿಕೇಶನ್ ಅಂತ. ಆಸ್ ಪರ್ ಕಂಪನಿ ಅವರ ಸ್ಟಾಕ್ ಗ್ರೂಪ್ ಏನಂತಂದ್ರೆ, ನನ್ನ ಹತ್ರ ಒಂದೇ ಒಂದು ಸ್ಟ್ಯಾಂಡರ್ಡ್ HSN ಕೋಡ್ ಇದೆ, ಮಲ್ಟಿಪಲ್ HSN ಕೋಡ್ ಬರಲ್ಲ ಅಂದಾಗ ನಾವು F11 ಅಲ್ಲಿ ಇಲ್ಲಿ ಸೆಟ್ ಆಲ್ಟರ್ GST, ಸೆಟ್ ಆಲ್ಟರ್ ಕಂಪನಿ GST ರೇಟ್ ಅಂತ ಇದೆಯಲ್ಲ, ಈ ಆಪ್ಷನ್ ಎಸ್ ಮಾಡಿದ್ರೆ ಇಲ್ಲಿ ನಾನು HSN ಕೋಡ್ ನ ಬರೆದ್ರೆ ಡೈರೆಕ್ಟ್ ಆಗಿ ಅಲ್ಲೇ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ನನ್ನ ಹತ್ರ ಸ್ಟ್ಯಾಂಡರ್ಡ್ HSN, ಎಕ್ಸಾಂಪಲ್ ಸರ್ವಿಸ್ ಇಂಡಸ್ಟ್ರಿ ಅವರು, ಅವ್ರ ಹತ್ರ ಸ್ಟ್ಯಾಂಡರ್ಡ್ ಇರುತ್ತೆ HSN ಕೋಡ್, ಚೇಂಜಸ್ ಆಗ್ತಿರಲ್ಲ. ಆ ಟೈಮಲ್ಲಿ ಅವ್ರು ಇಲ್ಲಿ ಹಾಕ್ಬಿಟ್ರೆ ಅವ್ರು ಯಾವುದೇ ಐಟಮ್ ಕ್ರಿಯೇಟ್ ಮಾಡಿದ್ರು ಅವ್ರ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ HSN ಕೋಡ್ ಆಟೋಮೆಟಿಕ್ ಆಗಿ ಪಿಕ್ ಮಾಡ್ಬಿಡುತ್ತೆ. ಇಲ್ಲ ನಾನು ಕಂಪ್ನಿ ಲೆವೆಲ್ ಅಲ್ಲಿ ಹಾಕಕ್ಕಾಗಲ್ಲ, ಒಂದೊಂದಕ್ಕೆ ಒಂದೊಂದು ಅಂತಂದ್ರೆ ಈ ತರ ನಾನೇನು ಇವಾಗ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿಲ್ಲ ಮೋಟೋ ಅಂತ, ಆಗ್ಲೇ ನಾನು ನಿಮ್ಗೆ ಹೇಳಿದ್ದೆ ತೋರಿಸ್ತೀನಿ ಅಂತ. ಸೊ ಇಲ್ಲಿ ನಾನು ಇಲ್ಲಿ HSN ಕೋಡ್ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಪಿಕ್ ಮಾಡ್ಬಿಡುತ್ತೆ. ಸೊ ದಟ್ ನನ್ನ ಬೆಸ್ಟ್ ಸಜೆಷನ್ ಅಂದ್ರೆ, ನಿಮ್ಗೆ ಆ ತರ ಕೇಸಸ್ ಇದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದು ಕಂಪ್ನಿ ಲೆವೆಲ್ ಅಲ್ಲಿ ಅಥವಾ ಗ್ರೂಪ್ ಲೆವೆಲ್ ಅಲ್ಲಿ ಹಾಕೊಳ್ಳಿ. ಇಲ್ಲ ಅಂದ್ರೆ ಇಂಡಿವಿಜುವಲ್ ಐಟಮ್ ಲೆವೆಲ್ ಅಲ್ಲಿ ಹಾಕೊಳ್ಳೋದು ಒಳ್ಳೇದು. ಇಂಡಿವಿಜುವಲ್ ಐಟಮ್ ಲೆವೆಲ್ ಅಲ್ಲಿ ಹಾಕೊಳ್ಳೋದಕ್ಕೆ ಸ್ಪೆಸಿಫೈಡ್ ಡೀಟೇಲ್ಸ್ ಹಿಯರ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಟೈಪ್ ಮಾಡ್ಬೇಕು. ನಾನು ಸುಮ್ಮನೆ ಡಮ್ಮಿ ಬರಿತಾ ಇದ್ದೀನಿ, ಕರೆಕ್ಟ್ ಅಲ್ಲ HSN ಕೊಡೋದು, ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಡಮ್ಮಿ ಹಾಕ್ತಾ ಇದೀನಿ. HSN ಸಾಕಾಗ್ತೀರಾ, ಡಿಸ್ಕ್ರಿಪ್ಷನ್ ಏನಾದ್ರು ಬೇಕಿದೆ ಬರೀರಿ, ಇಲ್ಲ ಖಾಲಿ ಬಿಡಿ. ಅಗೇನ್ GST ರೇಟ್ ಆಲ್ಸೋ ಸೇಮ್, ಸ್ಪೆಸಿಫೈಡ್ ಡೀಟೇಲ್ಸ್ ಹಿಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಟ್ಯಾಕ್ಸಬಲ್ ಅಂತ ತಗೊಳ್ಳಿ, ಎಷ್ಟು % GST ಇರುತ್ತೆ ಅಷ್ಟು % GST ಹಾಕ್ಬಿಟ್ಟು ಟೈಪ್ ಆಫ್ ಸಪ್ಲೈ ಗೂಡ್ಸ್, ಇದು ಗೂಡ್ಸ್ ಅಂತ ತಗೊಂಡು, ಆಲ್ರೆಡಿ ಏನಾದ್ರು ಓಪನಿಂಗ್ ಸ್ಟಾಕ್ ನಿಮ್ ಗೋಡೌನ್ ಅಲ್ಲಿ ಇದ್ರೆ ಅದನ್ನ ಇಲ್ಲಿ ಈಗ 10 ಅಂತ ಬರೆದ್ರೆ ನನ್ನ ಸ್ಟಾಕ್ ಅಲ್ಲಿ 10 ಅಂತ ತೋರಿಸ್ಬಿಡುತ್ತೆ ವಿತೌಟ್ ಪರ್ಚೇಸ್ ಎಂಟ್ರಿ. ಈಗ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ, ಅವರಲ್ಲಿ ಇದನ್ನ ಖಾಲಿ ಬಿಟ್ಟು ಅಕ್ಸೆಪ್ಟ್ ಅಂತ ಮಾಡಿದ್ರೆ ಮೋಟೋ H50 Pro ಕ್ರಿಯೇಟ್ ಆಗೋಯ್ತು. ಇದೇ ತರ ಸ್ಯಾಮ್ಸಂಗ್ ಒಂದು ಮಾಡೋಣ. ಸ್ಯಾಮ್ಸಂಗ್ S23 ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪಾರ್ಟ್ ನಂಬರ್ ಬೇಕಿದ್ರೆ ಹಾಕಿ, ಇಲ್ಲಾಂದ್ರೆ ಇಗ್ನೋರ್. ನಾನು ವಿತೌಟ್ ಪಾರ್ಟ್ ನಂಬರ್ ತೋರಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಖಾಲಿ. ಇಲ್ಲಿ ಸ್ಯಾಮ್ಸಂಗ್ ಅಂತ ಗ್ರೂಪ್ ಸೆಲೆಕ್ಟ್ ಮಾಡ್ಕೊತೀನಿ, ಇದು ಕೂಡ ಮೊಬೈಲು. ಇಲ್ಲಿ ನಂಬರ್ ಅಂತಾನೆ ತಗೊಂತೀನಿ, GST ಇಸ್ ಅಪ್ಲಿಕಬಲ್. HSN ಕೋಡ್ ಅಂತ ಬಂದಾಗ ಸುಮ್ಮನೆ ಅದೇ ಡಮ್ಮಿ HSN ಕೋಡ್ ಹಾಕ್ತಾ ಇದೀನಿ. ಸಾರಿ, HSN 6 to 8 ಡಿಜಿಟ್ ಅಷ್ಟೇ ಇರಬೇಕು. ದೆನ್ ಇಲ್ಲಿ ಸ್ಪೆಸಿಫೈ ಅಂತ ತಗೊಂಡು ಇದನ್ನು 18% ಅಂತ ಹಾಕ್ತೇನೆ. ಸೊ ನಾನೀಗ 2 ಐಟಮ್ ಕ್ರಿಯೇಟ್ ಮಾಡಿದೆ, ಸ್ಯಾಮ್ಸಂಗ್ ಅಲ್ಲಿ ಒಂದು, ಮೋಟೋಲ್ ಒಂದು. ಈಗ ಅದೆರಡಕ್ಕೂ ನಿಮಗೆ ಎಂಟ್ರಿ ಮಾಡಿ ತೋರಿಸ್ತೀನಿ. ಸೊ ಏನ್ ಸ್ಟಾಕ್ ಸಮ್ಮರಿಲಿ ಹಿಂಗೆ ಈ ಗ್ರೂಪ್ಸ್ ಕ್ರಿಯೇಟ್ ಮಾಡೋದ್ರಿಂದ, ಕ್ಯಾಟಗರಿ ಕ್ರಿಯೇಟ್ ಮಾಡೋದ್ರಿಂದ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ನಿಮ್ಗೊಂದು ಪರ್ಚೇಸ್ ಅಂಡ್ ಸೇಲ್ ಎಂಟ್ರಿ ಮಾಡಿ ತೋರಿಸ್ತೀನಿ. ಸೊ ಇವಾಗ ಕ್ರಿಯೇಟ್ ಮಾಡಿರೋ ಐಟಮ್ಸ್ ಅಲ್ಲಿ ವೋಚರ್ ಅಂತ ಹೋಗ್ತೀನಿ. ಫಸ್ಟ್ ಪರ್ಚೇಸ್ ಎಂಟ್ರಿ ತೋರಿಸ್ಬಿಡ್ತೀನಿ ನಿಮಗೆ. ಆಸ್ ಯೂಶುವಲ್ ನೀವು ಪರ್ಚೇಸ್ ನೋಡಿರ್ತೀರಾ, ಅಥವಾ ನಾನು ಸುಮಾರು ಹಳೆ ವಿಡಿಯೋಸ್ ಇದೆ, ಅದನ್ನ ನೀವು ಚೆಕ್ ಮಾಡ್ಬೋದು. ಈಗ ಸಪ್ಲೈಯರ್ ಅಂತ ಒಂದು ಲೆಜರ್ ಕ್ರಿಯೇಟ್ ಮಾಡಿದ್ದೀನಿ, ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೆ. ಸೊ ಈಗ ಅದೇ ಮೋಟೋ H50 Pro ನೋಡಿ, ನಾನು ಹಾಕಿ ಡಿಸ್ಕ್ರಿಪ್ಷನ್ ಇಲ್ಲಿ ಆಟೋ ಪಿಕ್ ಮಾಡ್ಬಿಡ್ತು. ನಾನು ಆಗ್ಲೇ ಹೇಳ್ದಂಗೆ ಆ ಬಾರ್ಕೋಡ್ ಪಾರ್ಟ್ ನಂಬರ್ ಹಾಕಿರೋದ್ರಿಂದ ನಾನು ಅದನ್ನೇನಾದ್ರು ಬಾರ್ಕೋಡ್ ಮಷೀನ್ ಇಂದ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಐಟಮ್ ಪಿಕ್ ಮಾಡುತ್ತೆ. ನಾನು ಮ್ಯಾನ್ಯಲ್ ಮೋಟೋ ಅಂತ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದೆನ್ ಇಲ್ಲಿ ಕ್ವಾಂಟಿಟಿಗೆ ಒಂದು 10 ಪೀಸಸ್ ಅಂತ ನಾನು ಪರ್ಚೇಸ್ ಮಾಡಿದೆ ಅಂತ ಹಾಕ್ತಾ ಇದ್ದೀನಿ, ಒಂದು 20,000 ಅಂತ ಹಾಕ್ತಿರ್ತೀನಿ ವಿತೌಟ್ ಚಾರ್ಜರ್. ನೆಕ್ಸ್ಟ್ ಸ್ಯಾಮ್ಸಂಗ್ ಏನಿದೆ ಅದನ್ನು ತಗೋತೀನಿ, ಸ್ಯಾಮ್ಸಂಗ್ S23. ನೋಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಏನು ಬರಲಿಲ್ಲ, ಖಾಲಿ ಬಂತು, ಬಿಕಾಸ್ ನಾನು ಕ್ರಿಯೇಟ್ ಮಾಡುವಾಗ ಇಲ್ಲಿ ಡಿಸ್ಕ್ರಿಪ್ಷನ್ ಏನು ಹಾಕಿಲ್ಲ. ದೆನ್ ಅದೊಂದು 10 ಪೀಸಸ್ ಅಂತ ತಗೊತೀನಿ, ಅದೊಂದು ಜಸ್ಟ್ ಒಂದು ಡಮ್ಮಿ ಅಮೌಂಟ್ಸ್ ಬರಿತಾ ಇದ್ದೀನಿ. ಸೊ ಟ್ಯಾಕ್ಸಸ್, ಸೊ ಪರ್ಚೇಸ್ ಎಂಟ್ರಿ ಆಯಿತು. ಸೊ ದಟ್ ನಾನು 10 ಪೀಸಸ್ ಮೋಟೋ, 10 ಪೀಸಸ್ ಸ್ಯಾಮ್ಸಂಗ್ ಅಂತ ಹಾಕಿದ್ದೀನಿ. ಈಗ ನಾನು ಸೀದಾ ಸ್ಟಾಕ್ ಸಮ್ಮರಿ ಅಂತ ಬಂದರೆ ಇಲ್ಲಿ ಮೋಟೋ ಅಂಡ್ ಸ್ಯಾಮ್ಸಂಗ್ ಅಂತ ನಿಮ್ಗೆ ಸಪ್ರೇಟ್ ಗೊತ್ತಾಗ್ತಿದೆ. ಟೋಟಲ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮೋಟೋ ಎಷ್ಟು, ಟೋಟಲ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಸ್ಯಾಮ್ಸಂಗ್ ಎಷ್ಟು ಅಂತ. ಮೋಟೋ ಅಂತ ಎಂಟರ್ ಮಾಡಿ ಒಳಗೋದ್ರೆ ಮೋಟೋದು ಯಾವ್ಯಾವ ಐಟಮ್ ಇರುತ್ತೆ ಆ ಐಟಮ್ದೆಲ್ಲ ಎಷ್ಟು ಕ್ವಾಂಟಿಟಿ ಈಗ ನನ್ನ ಹತ್ರ ಗೋಡೌನ್ ಇದೆ, ಸ್ಟಾಕಲ್ಲಿ ಇದೆ, ಅದರದ್ದು ಕ್ಲೋಸಿಂಗ್ ವ್ಯಾಲ್ಯೂ ಏನು, ಇದಿಷ್ಟು ನಂಗೆ ಇಲ್ಲಿ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ಸ್ಯಾಮ್ಸಂಗ್ ಇಲ್ಲಿ ಗೊತ್ತಾಗುತ್ತೆ, ಮೋಟೋದಲ್ಲಿ ಗೊತ್ತಾಗುತ್ತೆ. ಇಲ್ಲ ನಂಗೆ ಈ ಥರ ಕೆಲವೊಂದ್ಸಲ ನನಗೆ ಎಲ್ಲ ಸ್ಟಾಕ್ದು ಒಂದೇ ಸಲ ರಿಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು, ನೋಡೋಕೆ ಬೇಕಾಗುತ್ತೆ ಅಂದರೆ ರೈಟ್ ಸೈಡಲ್ಲಿ ಒಂದು ಬಟನ್ ಇದೆ ನೋಡಿ, ಇಲ್ಲಿ ಸ್ಟಾಕ್ ಐಟಮ್ ವೈಸ್ ಅಂತ, ಇದನ್ನು ಕ್ಲಿಕ್ ಮಾಡಿದ್ರೆ ಐಟಮ್ ವೈಸ್ ಬರುತ್ತೆ. ಗ್ರೂಪ್ನ ಇಗ್ನೋರ್ ಮಾಡಿ
ಇಂಡಿವಿಜುವಲ್ ಐಟಮ್ ವೈಸ್ ಬರುತ್ತೆ. ಅಥವಾ ನೀವು ವಾಪಸ್ ಸ್ಟಾಕ್ ಸಮರಿ ಅಂತ ಬಂದರೆ ನಿಮಗೆ ಗ್ರೂಪ್ ವೈಸ್ ಇಲ್ಲಿ ರಿಪೋರ್ಟ್ ಸಿಕ್ಬಿಡುತ್ತೆ ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ. ಈಗ ಒಂದು ಪರ್ಚೇಸ್ ಎಂಟ್ರಿ ಮಾಡಿದೆ, ನಿಮ್ಗೆ ಇಲ್ಲಿ ಸ್ಟಾಕ್ ಸಮರಿ ಪ್ರಕಾರ ಮೋಟೋ 10 ಪೀಸ್ ಇದೆ. ಒಂದು ಸೇಲ್ ಎಂಟ್ರಿ ಕೂಡ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಡಮ್ಮಿ ಸೇಲ್ ಎಂಟ್ರಿ, ಒಂದು ಕ್ಯಾಶ್ ಎಂಟ್ರಿ ಮಾಡ್ತೀನಿ, ಕ್ಯಾಶ್ಗೆ ಯಾರು ಪರ್ಚೇಸ್ ಮಾಡಿದ್ರು ಅಂತ. ಅದೇ ಮೋಟೋ ನೋಡಿ, ಇಲ್ಲಿ ಟೇಬಲಲ್ಲಿ 10 ನಂಬರ್ 10 ಸ್ಟಾಕ್ ಇದೆ ಅಂತ ತೋರಿಸ್ತಾ ಇದೆ ನೋಡಿ. ಸೇಮ್ ಡಿಸ್ಕ್ರಿಪ್ಷನ್ ನಿಮಗೆ ಪರ್ಚೇಸ್ ಒಂದು ಇದು ಸೇಲ್ ಎರಡಕ್ಕೂ ಕ್ಯಾರಿ ಆಗುತ್ತೆ. ಡಿಫಾಲ್ಟ್ ಬರುತ್ತೆ, ಬೇಡ ಅಂತ ಬೇಕಾದ್ರೆ ನೀವು ರಿಮೂವ್ ಮಾಡ್ಬೋದು ಆ ಡಿಸ್ಕ್ರಿಪ್ಷನ್ಸ್ನ. ಸೊ ಈಗ ನಾನು 1 ಅಂತ ಕ್ವಾಂಟಿಟಿ ಹಾಕ್ತೀನಿ. ದೆನ್ ನಾನೊಂದು ಸೇಲಿಂಗ್ ವೆಲ್ ಹಾಕ್ತೀನಿ. ಸೊ ಈಗ ಇನ್ವಾಯ್ಸ್ ಸೇವ್ ಮಾಡಿದ್ರೆ ಈಗ ಅಗೇನ್ ನೀವು ಸ್ಟಾಕ್ ಸಮ್ಮರಿ ಅಂತ ಬಂದರೆ ನೋಡಿ, ಮೋಟೋದು ಕ್ಲೋಸಿಂಗ್ ವ್ಯಾಲ್ಯೂ ಕಡಿಮೆ ಆಗಿದೆ. ಎಂಟರ್ ಮಾಡೋಳಗೋದ್ರೆ ದ ಕ್ಲೋಸಿಂಗ್ ಕ್ವಾಂಟಿಟಿ ಬಂದು 9 ಇದೆ. ಯಾಕೆ? ಅದ್ರ ಮೇಲೆ ಒಂದ್ಸಲ ಎಂಟರ್ ಮಾಡಿದ್ರೆ ಇಲ್ಲಿ ನೋಡಿ, ಇನ್ವರ್ಡ್ ಆಗಿರೋದು 10, ಒಂದು ಔಟ್ವರ್ಡ್ ಆಗಿದೆ. ಸೊ ಹಾಗಾಗಿ ಕ್ಲೋಸಿಂಗ್ ಇಸ್ 9. ಈ ಥರ ಮಂತ್ ವೈಸ್ ಸಿಗುತ್ತೆ ನಿಮಗೆ. ಅದನ್ನು ಎಂಟರ್ ಮಾಡಿದ್ರೆ, ಮಂತ್ ಮೇಲೆ ಎಂಟರ್ ಮಾಡಿದ್ರೆ ಯಾವ ಪರ್ಚೇಸು ಯಾವ ಸೇಲು, ಯಾವ ಪರ್ಚೇಸ್ ಯಾವ ಸೇಲು, ನಿಮಗೆ ಫುಲ್ ರಿಪೋರ್ಟ್ ಇಲ್ಲಿ ಈ ಥರ ಸಿಗ್ತಾ ಹೋಗ್ತದೆ. ಸೊ ದಟ್ ಗ್ರೂಪ್ ಮೇಂಟೈನ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ, ಸ್ಟಾಕ್ ಸಮ್ಮರಿಲಿ ನಿಮಗೆ ಯಾವ ಗ್ರೂಪ್ದು ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಥರ. ಸೊ ಹಾಗಾಗಿ ನೀವು ಗ್ರೂಪ್ ಮಾಡ್ಬೋದು. ಇನ್ನು ಸ್ಟಾಕ್ ಕ್ಯಾಟಗರಿ ಅಂತ ಆವಾಗಲೇ ಒಂದು ಕ್ರಿಯೇಟ್ ಮಾಡಿದ್ವಿ. ಸ್ಟಾಕ್ ಕ್ಯಾಟಗರಿ ಯಾವ ಥರ ವರ್ಕ್ ಮಾಡುತ್ತೆ ಅಂತಂದರೆ, ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮೋರ್ ರಿಪೋರ್ಟ್ ಅಂತ ಬಂದರೆ ಇನ್ವೆಂಟ್ರಿ ಬುಕ್ಸು, ಇಲ್ಲಿ ಸ್ಟಾಕ್ ಕ್ಯಾಟಗರಿ ಸಮ್ಮರಿ ಅಂತಿದೆ. ಸ್ಟಾಕ್ ಕ್ಯಾಟಗರಿ ಸಮ್ಮರಿಗೆ ಬಂದರೆ ಚಾರ್ಜರ್ ಬೇಕಾ, ಮೊಬೈಲ್ ಫೋನ್ ಬೇಕಾ, ಯಾವ ಕ್ಯಾಟಗರಿ ಬೇಕಾ, ಕ್ಯಾಟಗರಿ ಪಿಕ್ ಮಾಡಿದ್ರೆ ಯಾವ್ಯಾವ ಆ ಕ್ಯಾಟಗರಿದು ಯಾವ್ಯಾವ ಸ್ಟಾಕ್ ಎಷ್ಟೆಷ್ಟಿದೆ ಅದ್ರದ್ದು ವ್ಯಾಲ್ಯೂ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ದಟ್ ಟೋಟಲ್ ಕ್ಯಾಟಗರಿದು ಒಂದು ರಿಪೋರ್ಟ್ ಥರ. ಸೊ ದಟ್ ಇದು ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡೋದು, ಸ್ಟಾಕ್ ಐಟಮ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಟ್ಯಾಲಿ 3.0 ಅಂಡ್ ಎಬವ್ ವರ್ಷನಲ್ಲಿ ಯಾವ ಥರ ಬರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಸ್ಟಾಕ್ ಐಟಮ್ ಕ್ರಿಯೇಷನ್ ರಿಲೇಟೆಡ್ ಅಥವಾ ಇನ್ನೂ ರಿಪೋರ್ಟ್ಸ್ ರಿಲೇಟೆಡ್ ಇನ್ನೂ ಏನಾದರೂ ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಿದ್ರೆ ಏನು ಬೇಕು ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಅದ್ರ ರಿಲೇಟೆಡ್ ನಿಮಗೆ ಡೆಡಿಕೇಟೆಡ್ ಆಗೋ ಒಂದೊಂದು ವಿಡಿಯೋ ಮಾಡ್ಕೊಡ್ತೀನಿ. ಈ ವಿಡಿಯೋ ಜಸ್ಟ್ ಐಟಮ್ ಮತ್ತು ಸ್ಟಾಕ್ ಗ್ರೂಪು, ಸ್ಟಾಕ್ ಕ್ಯಾಟಗರಿನ ಕ್ರಿಯೇಟ್ ಮಾಡೋದು ಹೆಂಗೆ ಅನ್ನೋದಷ್ಟೇ ಆಗಿತ್ತು. ಸೊ ನಿಮಗೆ ಇದ್ರ ರಿಲೇಟೆಡ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಡೆಡಿಕೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ ಏನು ಬೇಕು ಅಂತ ನೀವು ನಂಗೆ ಆ ಪಾಯಿಂಟ್ನ ಕೊಟ್ಟರೆ ನಾನು ಆ ಪಾಯಿಂಟ್ ರಿಲೇಟೆಡ್ ನಿಮಗೆ ವಿಡಿಯೋ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.